ಓಂ ಸ್ವಾಮಿ ಓಂ ಸ್ವಾಮಿ ನಮಗ ಗಣಪತಿ ಭಗವಾನೇ ವೀರನೇ ವೀರಮಣಿ ಕಂಠನೇ ರಾಜಾದಿರಾಜನೇ ರಾಜಕುಮಾರನೇ ಪಂಪ ವಾಸವೇ ಪಂಪ ಸ್ನಾನವೇ ಪಂಪ ನದಿಯೇ ಶಬರಿ ಗಿರೀಶನೇ 18 ಮೆಟ್ಟಲ ಅಧಿಪತಿ ಅಭಿಷೇಕ ಪ್ರಿಯನೇ ಇನ್ಮುಡಿ ಪ್ರಿಯನೇ ಮನಕಂಠ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರ ಚಿತ್ತ ಆನಂದ ಚಿತ್ತ ಏನಪ್ಪ ಸ್ವಾಮಿ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ 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 ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರ ಸುತ್ತ ಆನಂದ ಚಿತ್ತಮಯ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನದಲ್ಲಿ 18 ಮೆಟ್ಟಿಲುಗಳು ಇದ್ದಾವೆ. ಆ 18 ಮೆಟ್ಟಿಲುಗಳ ಅರ್ಥವನ್ನು ಮಲಯಾಳಂನ ಭಗವತಿ ತಂತ್ರಸಾರದಲ್ಲಿ ಹೀಗೆ ಹೇಳಿದ್ದಾರೆ. ವ್ಯಾಸರು ಬರೆದ 18 ಪುರಾಣಗಳು, ದೇವಿಯ 18 ಶಕ್ತಿಪೀಠಗಳು, 4 ವೇದಗಳು, 4 ಋತುಗಳು, ದಶಾವತಾರ ಒಟ್ಟು ಸೇರಿ 18 ಆಯಿತು. 1ನೇ ಮೆಟ್ಟಿಲಿನ ಅರ್ಥ ಸತ್ಯ, 2ನೇ ಮೆಟ್ಟಿಲಿನ ಅರ್ಥ ನ್ಯಾಯ, 3ನೇ ಮೆಟ್ಟಿಲಿನ ಅರ್ಥ ಧರ್ಮ, 4ನೇ ಮೆಟ್ಟಿಲಿನ ಅರ್ಥ ಕರುಣೆ, 5ನೇ ಮೆಟ್ಟಿಲಿನ ಅರ್ಥ ರಕ್ಷಣೆ, 6ನೇ ಮೆಟ್ಟಿಲಿನ ಅರ್ಥ ಭೋಗಭಾಗ್ಯ, 7ನೇ ಮೆಟ್ಟಿಲಿನ ಅರ್ಥ ಪ್ರಾಪಂಚಿಕ ಸುಖ, 8ನೇ ಮೆಟ್ಟಿಲಿನ ಅರ್ಥ ಸೌಭಾಗ್ಯ, 9ನೇ ಮೆಟ್ಟಿಲಿನ ಅರ್ಥ 10ನೇ ಮೆಟ್ಟಿಲಿನ ಅರ್ಥ ಅಖಂಡ ಜ್ಞಾನ, 11ನೇ ಮೆಟ್ಟಿಲಿನ ಅರ್ಥ ಆರೋಗ್ಯ, 12ನೇ ಮೆಟ್ಟಿಲಿನ ಅರ್ಥ ಇಚ್ಛಾಶಕ್ತಿ, 13ನೇ ಮೆಟ್ಟಿಲಿನ ಅರ್ಥ ಕ್ರಿಯಾಶಕ್ತಿ, 14ನೇ ಮೆಟ್ಟಿಲಿನ ಅರ್ಥ ಜ್ಞಾನಶಕ್ತಿ, 15ನೇ ಮೆಟ್ಟಿಲಿನ ಅರ್ಥ ಪೂರ್ವಜನ್ಮದ ಸ್ಮರಣೆ, 16ನೇ ಮೆಟ್ಟಿಲಿನ ಅರ್ಥ ಸಕಲ ದೇವರ ದರ್ಶನ, 17ನೇ ಮೆಟ್ಟಿಲಿನ ಅರ್ಥ ಕೈವಲ್ಯ, ಮುಮುಕ್ಷು ಕೈವಲ್ಯ, 18ನೇ ಮೆಟ್ಟಿಲಿನ ಅರ್ಥ ಮೋಕ್ಷ, ಅಂದರೆ ಶ್ರೀ ಸ್ವಾಮಿಯ ಪಾದ. 18 ಮೆಟ್ಟಿಲುಗಳೆಂದರೆ 18 ಅಧ್ಯಾಯಗಳುಳ್ಳ ಪವಿತ್ರವಾದ ಗ್ರಂಥ ಭಗವದ್ಗೀತೆ. ಹೀಗೆ ಸ್ವಾಮಿಯನ್ನು ಆರಾಧಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗುವುದು. ಕೊನೆಯ ಕಾಲದಲ್ಲಿ ನಮಗೆ ಸ್ವಾಮಿಯ ದರ್ಶನ ನೀಡಿ ನಮ್ಮ ಜೀವನ ಸಾಕ್ಷಾತ್ಕಾರವಾಗುವುದು. ಸ್ವಾಮಿ ಶರಣಮಯ್ಯಪ್ಪ.